ಆರ್ಥಿಕ ಇಲಾಖೆ ಸಭೆನಾಯಿತು ಅದು ಬ್ಯಾಂಕ್ ಅಧಿಕಾರಿಗಳು ಬಂದಿದ್ರು ಅಂತ ಇವತ್ತು ಆರ್ಥಿಕ ಇಲಾಖೆ ಸಭೆ ಆಗಿರೋದು ಬ್ಯಾಂಕ್ ವಿಚಾರದಲ್ಲ. ಬ್ಯಾಂಕ್ ವಿಚಾರದಲ್ಲಿ ಡಿಸಿಷನ್ ತಗೊಳ್ತಾ ಇದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದು ವಿಡ್ರಾ ಮಾಡಲಿಕ್ಕೆ ಅದೆಲ್ಲ ಗೌರ್ಮೆಂಟ್ ಇಸ್ ಟೇಕಿಂಗ್ ಎ ಡಿಸಿಷನ್. ಅದು ಯಾವ್ದು ಪ್ರಕಾರ ಮಾಡ್ತಾರೆ. ಮುಖ್ಯವಾಗಿ ಆಗ್ತಿದ್ದು ಸಭೆ ಇವತ್ತು ಇದೇ 28, 29, 30 3 ದಿನಗಳ ಕಾಲದಲ್ಲಿ 16ನೇ ಹಣಕಾಸಿನ ಆಯೋಗ ರಾಜ್ಯಕ್ಕೆ ಭೇಟಿ ಮಾಡ್ತಾ ಇದೆ. ಅಂದರೆ 28ಕ್ಕೆ ಬರ್ತಾ ಇದ್ದಾರೆ, ಆದರೆ ಸಭೆ ಇರೋದು 29ಕ್ಕೆ. ಆ 29 ತಾರೀಕು ಸಭೆ ಕರೆದಿದ್ದಾರೆ, ಇವು ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಏನೇನು ಪ್ರಿಪೇರ್ ಮಾಡಬೇಕು, 15ನೇ ಹಣಕಾಸಿನ ಆಯೋಗದ ಶಿಫಾರಸಿನಲ್ಲಿ ನಮ್ಗೆ ಏನೇನು ತೊಂದರೆ ಆಗಿದೆ, ಏನೇನು ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಗೋವಿಂದ ರಾವ್, ಶ್ರೀನಿವಾಸ ಮೂರ್ತಿ, ಅದೇನೋ ನಮ್ಮದೊಂದು ಕಮಿಟಿ ಇತ್ತಲ್ಲ, ಕಮಿಟಿ ನೇಮಕಾತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಆ ಕಮಿಟಿಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಕೃಷ್ಣ ಬೈರೇಗೌಡರು, ರೆವಿನ್ಯೂ ಮಿನಿಸ್ಟ್ರು, ನಾನು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ವಿ. ಅದಕ್ಕೆ ಏನೇನು ಪ್ರಿಪೇರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಆದಂಥ ಅನ್ಯಾಯವನ್ನು ಸರಿ ಮಾಡಲಿಕ್ಕೆ ಮುಂದಿನ ಹಣಕಾಸಿನ ಆಯೋಗದಲ್ಲಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ಹಂತದ ಚರ್ಚೆ ಆಗಿದೆ. ಆಗಿಬಿಟ್ಟು ಫೈನಲ್ ಆಗಿ 20, 21ನೇ ತಾರೀಕಿಗೆ ಫುಲ್ ರೆಡಿ ಆಗ್ತದೆ. ರೆಡಿಯಾಗಿ ಆಮೇಲೆ ಅವ್ರಿಗೆ ಒಂದು ವಾರ ಮೊದಲು ಕೊಡಬೇಕು. ನಾವು ನಾವು ಈ ಥರ ಪ್ರಿಪೇರ್ ಮಾಡಿದ್ದೀವಿ ಅಂತ ಅವ್ರು ಸ್ಟಡಿ ಮಾಡ್ತಾರೆ. ಆಮೇಲೆ ಡಿಸ್ಕಷನ್ ಮಾಡಿ ಮುಂದೆ ನಮ್ಮ ರಾಜ್ಯಕ್ಕೆ ಸರಿಯಾದಂಥ ನಿಗದಿಪಡಿಸಿದಂಥ ಹಣ ಬರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. 15ನೇ ಹಣಕಾಸಿನ ಹಣ ಉಳ್ಕೊಂಡಿತ್ತಲ್ಲ ಸರ್, ಅದ್ರ ಬಗ್ಗೆ ಏನಾದರೂ ಧ್ವನಿ ಎತ್ತೀರಾ? ಅದನ್ನು ಕೂಡ ಮಾತಾಡ್ತೇವೆ. ನೋಡಿ, 15ನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕಕ್ಕೆ ಸುಮಾರು 11,500 ಕೋಟಿ ರೂಪಾಯಿ ಬರಬೇಕಾಗಿತ್ತು, ಆ್ಯಸ್ ಪರ್ ದ ರೆಕಮೆಂಡೇಶನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್. ನಮ್ಮ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ. ಅವ್ರು ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ ವಾಟ್ ಎವರ್ ದ 15th ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದೆ ಅದ್ರ ಪ್ರಕಾರ ನಾವು ಹಣ ಕೊಡ್ತಾ ಇದ್ದೀವಿ ಅಂತೇಳಿ. ಬಟ್ ಅವರು ಕೊಡ್ತಾ ಇಲ್ಲ. ಅದು ನಮ್ಮ ಫೈಟ್ ತಾನೇ, ನಮ್ಮ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು. ಅದ್ರ ಪ್ರಕಾರ ಅವ್ರು ಮಾಡ್ತಾ ಇಲ್ಲ. ಮೇಡಮ್ ಈ ಶೋಯಿಂಗ್ ದ ಡಬಲ್ ಸ್ಟ್ಯಾಂಡರ್ಡ್. ಅದಕ್ಕೆ ಅದನ್ನು ಕೂಡ ನಾವು ಇದರಲ್ಲಿ ಹೇಳ್ತೇವೆ. ನೀವು ಹಿಂದೆ 15ನೇ ಹಣಕಾಸಿನ ಆಯೋಗ ಏನು ಸ್ಪೆಷಲ್ ಗ್ರ್ಯಾಂಟು ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿದಿರಿ, ಪ್ಲಸ್ ಬ್ಯಾಂಗ್ಳೂರು ಡೆವಲಪ್ಮೆಂಟ್ಗೆ ಪೆರಿಫೆರಲ್ ರಿಂಗ್ ರೋಡು, ವಾಟರ್ ಬಾಡಿಗೆ ಒಂದು 6,000 ಕೋಟಿ, ಎರಡು ಸೇರಿ ಸುಮಾರು 11,500 ಕೋಟಿ ಬರಬೇಕಾಗಿತ್ತು. ಅದನ್ನು ಕೂಡ ನೀವು ಕೊಡಲೇಬೇಕು 16th ಫೈನಾನ್ಸ್ ಕಮಿಷನಲ್ಲಿ. ಅಪಾರ್ಟ್ ಫ್ರಮ್ ದ್ಯಾಟ್ ಬ್ಯಾಂಗ್ಳೂರಿಂದ ಸಾಕಷ್ಟು ಹಣ IT ಸೆಕ್ಟ್ರಲ್ಲಿ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ. ಬೆಂಗಳೂರು ಇಂಪ್ರೂವ್ಮೆಂಟ್ಗೆಲ್ಲ ಏನು ಕೊಡಬೇಕು ಅನ್ನೋದಕ್ಕೆ ಎಲ್ಲ ಒಂದು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಗ್ಯಾರಂಟಿ ಪರಿಷ್ಕರಣೆ ನ್ಯಾಷನಲ್ ಬ್ಯಾಂಕ್ ಏನು ಮಿಸ್ಯೂಸ್ ಆಗಿದೆ, ಯಾವ ಥರ ಅಂತ ಅಂದರೆ ನಾಗೇಂದ್ರ ಅವ್ರ ಪ್ರಕರಣ ನಂತರ ಈ ಥರದ್ದು ಏನಾದರೂ ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಆಗಿಲ್ಲ. ಚರ್ಚೆ ಆಗಲ್ಲ ಅಂತ ಸುಮ್ಮನೆ ಅಲ್ಲ, ಅದ್ರ ಬಗ್ಗೆ ಅಲ್ರಿ, ಅದು ಏನ್ರಿ ಬ್ಯಾಂಕ್ ಅಧಿಕಾರಿಗಳು ಅಲ್ಲ, ಅದ್ರ ಬಗ್ಗೆ ಇಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಚರ್ಚೆ ಆಗಲಾರ್ದ ವಿಚಾರ ನಾನು ಹೆಂಗೆ ಮಾತಾಡಲಿ? ಅದು ದಯವಿಟ್ಟು ಕೇಳಿ. ಅದ್ರ ವಿಚಾರ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಪೂರ್ಣವಾಗಿ ಗೊತ್ತಿಲ್ಲದೆ ಮಾತಾಡೋದು. ಅದು ಅವ್ರು ಹೇಳ್ಬೇಕ್ರಿ. ಅದು ಚರ್ಚೆ ಆಗಿದೆ, ಆ ವಿಷಯ ನನಗೆ ಬರೋದಿಲ್ಲ. ಅದೇನು ಬ್ಯಾಂಕಲ್ಲಿ ವಿಡ್ರಾ ಮಾಡಬೇಕು, ಟ್ರೆಜರಿಯಲ್ಲಿ ಒನ್ ಮಿನಿಟ್ ಲೆಟ್ ಮಿ ಕಂಪ್ಲೀಟ್. ಆ ಹಣನ ಬ್ಯಾಂಕಲ್ಲಿ ಇಡೋ ಬದಲಿ ಟ್ರೆಜರಿಗೆ ವಾಪಸ್ ಇಟ್ಟರೆ ಮಿಸ್ಯೂಸ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನ್ರಿ ಇರ್ಬೋದು. ಅದ್ರ ಬಗ್ಗೆ ನನಗೆ ಹೆಚ್ಚು ವಿಚಾರ ಗೊತ್ತಿಲ್ಲ. ಗ್ಯಾರಂಟಿ ಪರಿಷ್ಕರಣೆ ಮಾಡುವಂಥ ವಿಚಾರ ಸರ್ಕಾರದ ಮುಂದೆ ಇಲ್ಲ. ಅದ್ರ ಬಗ್ಗೆ ನಾನು ಯಾವಾಗಲೂ ಹೇಳಿದ್ದೇನೆ, ನಮಗೇನು ತೊಂದರೆ ಆಗಿಲ್ಲ. ಬಟ್ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೆ, ಅಂದರೆ ಹಣಕಾಸಿನ ಇದರಲ್ಲಿ ಒತ್ತಡ ನಮಗೆ ಜಾಸ್ತಿ ಇದ್ದೇ ಇದೆ ಅಂತೇಳಿ. ಆದರೆ ನನಗನ್ಸೋ ಮಟ್ಟಿಗೆ ನೆಕ್ಸ್ಟ್ ಇಯರಿಂದ ನಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ನಮ್ಮ ಬಜೆಟ್ 4 ಲಕ್ಷ ಕೋಟಿಗಿಂತ ಹೆಚ್ಚಾಗ್ತದೆ 25, 26. ಹೀಗಾಗಿ ಯಾವುದೇ ನಮಗೆ ಸಮಸ್ಯೆ ಆಗೋದಿಲ್ಲ. ಯಾವುದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಕೆಲವು ಜನ ಸರ್ಕಾರಿ ನೌಕರರು ಕೂಡ ಅದರಲ್ಲಿ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಿ ನೌಕರರು ಒಂದ್ ನಿಮಿಷ ರೀ, ಸರ್ಕಾರಿ ನೌಕರರು ಕೂಡ ಕೆಲವು ಜನ ಲಾಭ ತೆಗೆದುಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲವರು ಹೇಳಿದ್ದಾರೆ ಹೊರತು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೋ ಏನು ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ತೆಗಿಬಾರ್ದು, ಏನಿದೆ ಇರಲಿ ಅನ್ನೋ ಮನೋಭಾವನೆ ಅವ್ರದ್ದು ಇದ್ದಂಗಿದೆ. ಅದ್ರ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊಂಡ್ರೆ ನಾವೇನು ಮಾಡೋಣ? ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಯಾವುದೇ ಕಮಿಟಿ ಮಾಡಿಲ್ಲ, ಯಾವುದೇ ಸಮಸ್ಯೆ ಇಲ್ಲ.
ನಾನು ಹೇಳ್ತೇನೆ ಗ್ಯಾರಂಟಿ ಬಗ್ಗೆ ನಾವು ವಾರಂಟಿನೂ ಕೊಡ್ತೇವೆ ಅಂತ ಮಾತನ್ನು ಹೇಳಿದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಆಗಲ್ಲ. ನಮ್ಮ ಸಲಹೆ ಆಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮುಂದಿನ ವರ್ಷದಿಂದ ನಮ್ಗೆ ಇನ್ನೂ ಹೆಚ್ಚಿನ ಬಜೆಟ್ ಸೈಜ್ ಜಾಸ್ತಿ ಆಗುತ್ತೆ, ಸಮಸ್ಯೆ ಆಗೋದಿಲ್ಲ ಅಂತ ನಾನು ಹೇಳ್ಬಲ್ಲೆ. ಗ್ಯಾರಂಟಿ ಇಸ್ ನಾಟ್ ಎ ಇಶ್ಯೂ ಎಟ್ ಆಲ್. ದೇವೇಗೌಡರ ವಿರುದ್ಧ ರಾಜ್ಯಪಾಲರು ದೂರು ಕೊಟ್ಟಿದ್ದಾರೆ, ಕೆರೆ ಜಾಗನ ಒತ್ತುವರಿ ಮಾಡಿದ್ದಾರೆ. ನೋಡಿ, ಗ್ಯಾರಂಟಿ ವಿಚಾರದಲ್ಲಿ ಅವಶ್ಯಕತೆ ಇಲ್ಲ ಮಾತನಾಡೋದು. ಗ್ಯಾರಂಟಿ ಇದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ನನಗೆ ಗೊತ್ತಿದೆ. ಅಲ್ಲ, ಅದು ಇದೆ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಂತ ಅಷ್ಟೇ ಹೇಳಬಲ್ಲೆ. ಅದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾವುದು ಸರ್ಕಾರಿ ನೌಕರರು ಇವ್ರು ಏನು ಅದರಲ್ಲಿ ಲಾಭ ತೆಗೆದುಕೊಳ್ತಾ ಇದ್ದಾರೆ, ಇನ್ನೂ ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ರೆಫರೆನ್ಸ್ ಬರ್ತದೆ ಅಂದ ಕೂಡಲೇ ಏನಾದ್ರು ಮಾತಾಡಿರ್ತೇವೆ. ಅದರಂತೆ ಅದ್ರ ಬಗ್ಗೆ ಏನು ಸಕಾರಾತ್ಮಕವಾಗಿ ಅದ್ರ ಬಗ್ಗೆ ಏನು ತೀರ್ಮಾನ ಆಗಿದೆ. ಇವತ್ತಾಗಿರೋಂಥ ವಿಚಾರ ಓನ್ಲಿ 16th ಫೈನಾನ್ಸ್ ಮುಂದೆ ನಮ್ಮ ಮೆಮೊರಂಡಮ್ ರೆಡಿ ಮಾಡಲಿಕ್ಕೆ ಇವತ್ತಿರೋಂಥ ಸಭೆ. ಈಗ ಆರ್ಥಿಕ ಇಲಾಖೆಯವರು ಕೆಲವು ಸಲಹೆ ಕೊಟ್ಟಿದ್ದಾರೆ, ನಾವು ಕೆಲವು ಸಲಹೆ ಕೊಟ್ಟಿದ್ದೇವೆ, ಗೋವಿಂದ್ರ ಅವರು ಸಲಹೆ ಕೊಟ್ಟಿದ್ದಾರೆ, ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ಅವೆಲ್ಲವನ್ನ ಸೇರಿಸಿ 20ನೇ ತಾರೀಕು ಒಂದು ಮೆಮೊರಂಡಮ್ ರೆಡಿ ಆಗ್ತದೆ. ಈಗ ಕೃಷ್ಣ ಬೈರೇಗೌಡರು ಧ್ವನಿ ಎತ್ತಿದ್ದಾರೆ ಸರ್, ಬೆಂಗಳೂರಲ್ಲಿ ರಸ್ತೆಗಳು ಹಾಳಾಗಿದೆ, ಅಧಿಕಾರಿಗಳು ಅದನ್ನು ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಿಲ್ವಾ ಅಂತ ಸರ್? ಹಾಗೇನಲ್ಲ, ಅಧಿಕಾರಿಗಳ ಮಾತು ಕೇಳ್ತಾನಂತಲ್ಲ. ಬೆಂಗಳೂರಿನಲ್ಲಿ ರಸ್ತೆ ಹಾಳಾಗಿರೋದು ನಿಜ, ಮಳೆ ಜಾಸ್ತಿ ಆಗಿರೋದ್ರಿಂದ ರಾಜ್ಯದಲ್ಲೂ ಹಾಳಾಗಿದೆ. ಅದ್ರ ಬಗ್ಗೆ ಇಷ್ಟರಲ್ಲೇ ಲೋಕೋಪಯೋಗಿ ಇಲಾಖೆ ಸಚಿವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬೆಂಗಳೂರು ಸಿಟಿಯಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು BBMP ಕೂಡ ತೀರ್ಮಾನ ತೆಗೆದುಕೊಳ್ತದೆ. ಇಟ್ಸ್ ನಾಟ್ ಎ ಬಿಗ್ ಮ್ಯಾಟರ್. ಟೀಕೆ ಮಾಡ್ತಾ ಇದೆ ಸರ್. ಅದೇನು ತಪ್ಪೇನಿಲ್ಲ. ಮಂತ್ರಿಗಳ ಹೇಳ್ಬಾರ್ದ ಇದನ್ನ ಗುಂಡಿ ಮುಚ್ಚರಪ್ಪ ಇದು ಸರಿಯಾಗಿ ರಸ್ತೆ ಮಾಡ್ರಿ ಅಂತ ಹೇಳಬಾರ್ದ ಸರ್? ಹೇಳಿದ್ರೆ ಒಳ್ಳೇದಲ್ಲ. ಹೇಳ್ತಾ ಇರೋದು ಅನುದಾನ ಬರ್ತಾ ಇಲ್ಲ MLAಗಳಿಗೆ ಅಂತ ಬಿಜೆಪಿ ಟೀಕೆ ಮಾಡ್ತಾವ್ರೆ. ನೋಡಿ, ಅನುದಾನದ ಕೊರತೆ ಇಲ್ಲ. ಈಗ ಸ್ಟೆಬಿಲೈಸ್ ಆಗ್ತಾ ಇದೆ. ಸಾಕಷ್ಟು ಹಣಗಳು PWDಗೂ ಕೂಡ ಹಣ ಕೊಡ್ತಾ ಇದ್ರೆ, BBMP ಕೊಡ್ತಾರೆ. ಜಸ್ಟ್ ವೇಟ್ ಫಾರ್ 1 week, ಯು ವಿಲ್ ನೋ ಇಟ್. ಹಣದ ಕೊರತೆ ಇಲ್ಲ ಒಂದು ವಾರದಲ್ಲಿ. ಯಾಕಂದ್ರೆ ಈಗ ಮಳೆ ಕಡಿಮೆ ಆಗ್ಬೇಕಲ್ಲ. ಮಳೆ ಕಡಿಮೆ ಆಗದಿದ್ರೆ ಏನಾಗುತ್ತೆ, ಈಗ ಹಾಕಿದ್ರೆ ಮತ್ತೆ ರಸ್ತೆ ಕೆಟ್ಟೋಗುತ್ತೆ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.